ಒಂದೇ ಒಂದು ಸಜೆಷನ್, ಏನು ಆಲೆಮನೆ ಇತ್ತು ಅದು ನಮ್ಮ ಕ್ಷೇತ್ರದಲ್ಲಿ. ಓಕೆ. ಅದ್ರ ಈಚೆ ನಿಂತ್ಕೊಂಡು ಮಾತಾಡಿದೀವಿ, ಅದು ಏನೇ ಆಯ್ತು ಅಂತಾನೂ ಗೊತ್ತಾಗಿರ್ಲಿಲ್ಲ ನಮಗೆ. ಓಕೆ. ಆರೋಗ್ಯ ಮಂತ್ರಿಗಳು ಬಂದಾಗ ನಾವು ಹೋಗಿ ಭೇಟಿನೂ ಕೊಟ್ಟಿದ್ವಿ. ಎರಡನೇದು, ಈ ಡಯಾಗ್ನೋಸ್ಟಿಕ್ ಸೆಂಟರ್ಗಳಲ್ಲಿ ದೇವರುಗಳು ಇಟ್ಟಿರ್ತಾರೆ, ಹೆಣ್ಣು ದೇವರು ಗಂಡು ದೇವರು, ಅದನ್ನು ರೇಡ್ ಮಾಡಿ ಅದನ್ನು ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ ನಿಮ್ಮ ಮೂಲಕ. ಮೂರನೇದು, ಸ್ಟೇಟ್ ವೈಡ್ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮಾಡಬೇಕಾದ್ರೆ, ಏನು ಅವೇರ್ನೆಸ್ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಶುರು ಮಾಡಿ ಪಂಚಾಯತಿ ಮಟ್ಟದ ತನಕ ಅವೇರ್ನೆಸ್ ಕ್ಯಾಂಪೇನ್ಗಳನ್ನ ಶುರು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಓಕೆ ಅಧ್ಯಕ್ಷರು ಬಹಳ ಇಂಪಾರ್ಟೆಂಟ್ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಸರ್ ಈಗ PCPNDT ಕ್ಷೇತ್ರದಲ್ಲಿ ಇನ್ನೊಂದು ನಮ್ಮ ಓನ್ಲಿ ಕೋಲಿ ವಾಟರ್ ಕುತ್ಕೊಳ್ಳಿ. ಈಗ ಮಂತರ್ ಅವರು ಅದೇ ಎಲ್ಲ ಹೇಳಿ ಒಟ್ಟಿಗೆ ಮಡಿಕೇರಿ ಶಾಸಕರು ಹೇಳಿದ್ರು, ಈ ಏನು ಅಲ್ಟ್ರಾಸೌಂಡ್ ಮೆಷಿನ್ಸ್ ಬಗ್ಗೆ, ಅಲ್ಟ್ರಾಸೌಂಡ್ ಮೆಷಿನ್ ಅನ್ನ ಅದು ತಗೊಳ್ಳೋದಕ್ಕೂ ಲೈಸೆನ್ಸ್ ಬೇಕು, ಮಾರಾಟ ಮಾಡೋದಕ್ಕೂ ಲೈಸೆನ್ಸ್ ಬೇಕು. ಸುಮ್ಮನೆ ಯಾರು ಅದನ್ನ ಮಾರಾಟ ಮಾಡಕ್ ಆಗಲ್ಲ. ಸೊ ಯಾರಾದ್ರೂ ಮಾರಾಟ ಆಗಿದೆ ಅದು ಕೂಡ ಇಲ್ಲೀಗಲೇ. ಓಕೆ. ಸೊ ಅದನ್ನ ಆಕ್ಟ್ ಅನ್ನ ಸ್ಟ್ರೆಂಥನ್ ಮಾಡೋದು ನನ್ನ ಸಜೆಷನ್ ಇಷ್ಟೇ, ಎಲ್ಲ ಡಾಕ್ಟರ್ MLAs ಮತ್ತು ಪ್ರಕಾಶ್ ಕೋಲಿ ಕರೆದು ಮಾತಾಡಿ ಬೇಕು ಮಾಡ್ಕೊಂಡು. ಈ ನಕಲಿ ವೈದ್ಯರ ವಿಚಾರ ಹೇಳಿದ್ರು. ನಕಲಿ ವೈದ್ಯರಿಗೆ ಹೆಚ್ಚಿನ ಅಂಶ ಅವ್ರಿಗೆ ಬೆಂಬಲ ಕೊಡೋದೇ ಜನಪ್ರತಿನಿಧಿಗಳು. ಓಕೆ. ಅವ್ರಿಗೇನು ಕ್ರಮ ತಗೊಳ್ಳೋ ಹೋದಾಗ ಅವ್ರನ್ನ ಬಿಟ್ಬಿಡಿ ಸರ್, ಅವ್ರ ಪಾಪ ಒಳ್ಳೆಯವರು, ಅವ್ರೇನೋ ಮಾಡ್ತಾ ಇರ್ತಾರೆ, ನಮ್ಮವರೇ ಹೇಳ್ಬಿಡ್ತಾರೆ. ಸೊ ಅದಕ್ಕೆ ನಾವು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಬೇಕಾಗ್ತದೆ. ಅದು ಎಲ್ಲರೂ ಸಹಕಾರ ಬೇಕಾಗ್ತದೆ. ಅದನ್ನ ದಯವಿಟ್ಟು ಸಹಕಾರ ಕೊಡಬೇಕು. ಮತ್ತೆ ಇದಕ್ಕೂ ಸ್ಪಷ್ಟವಾದ ನೀತಿಯನ್ನೇ ನಾವು ಮಾಡ್ತೀವಿ ಮಾನ್ಯ ಸಭಾಧ್ಯಕ್ಷ. ಓಕೆ. ನೀತಿ ನಾವು ಪ್ರಯತ್ನ ಮಾಡ್ತೀವಿ.